ಪಾರುವ ಹಾ ಬಾಯ್ಲಿ ಅಲ್ಲಿ ರೈತರು ಕಬ್ಬಿನ ಬೆಳೆ ಸಂಬಂಧ ಸ್ಟ್ರೈಕ್ ಮಾಡ್ಯಾರ. ಆ ಸ್ಟ್ರೈಕಿಗೆ ಬಾ ಅಂದಾರು ನಾನು ಹೊಂಟನು ಮನಿ ಕಡೆ ಹುಷಾರ. ಇಲ್ಲಿ ಹೊಲ್ದನ್ ಕೆಲಸ ಮಾಡಂದ್ರ ಮಾಡೋದಿಲ್ಲ ಇನ್ನು ಅಲ್ಲಿ ಹೋಗಿ ನಿಂದ್ರವನ. ಏ ಹೊಲ್ದನ್ ಕೆಲಸ ಯಾವತ್ತು ಇರ್ತೈತಿ. ಹೊಲ್ದನ್ ಕೆಲಸ ಮಾಡಿದಕ್ಕೆ ಬೆಳಿಗ್ಗೆ ಬೆಲೆನೇ ಸಿಕ್ಕಿಲ್ಲ, ಅದ್ರ ಸಂಬಂಧ ಕೂತಾರ ಅಲ್ಲಿ. ಅವ್ರು ಮಾಡೋದ್ ಗೊತ್ತೈತ, ಅವ್ರು ಮಾಡ್ತಾರ, ನೀವು ಹೊಲ್ದನ್ ಕೆಲಸ ಮಾಡ್ರಿ. ಏ ಹುಚ್ಚಿ, ಹನಿ ಹನಿ ಕೂಡಿದ್ರ ಹಳ್ಳ, ತೆನಿ ತೆನಿ ಕೂಡಿದ್ರ ರಾಚತ್ತ. 6 ದಿನ ಆಯ್ತು ಕೂತಾರ ಕಣ್ ತೆರ್ದಿಲ್ ಬಂದವ್ರು, ನೀವು ಆದ್ರ ಕಣ್ ತೆರ್ದಿರ್ಬೇಕು. ಹೋಗ್ ನಮಸ್ಕಾರ ರೀ ಎಲ್ಲ ರೈತರಿಗೆ. ಕೇಳಿದ್ರಲ್ಲ ನಾನು ಹೆಂಡತಿ ಬೇದಳು. ಆದ್ರೆ ರೈತರ ಹೋರಾಟ ಎಲ್ಲಿವರೆಗೆ ಹೋರಾಟ? ನಮ್ಮ ಗೆಲುವು ಸಾಧಿಸುವವರೆಗೆ ಹೋರಾಟ ಅಂತ ಹೇಳಿ ಹೇಳ್ತಾರೆ. ಇವತ್ತು ನಾವು ಬೆಳೆದ ಬೆಳೆಗೆ ಯಾವುದಕ್ಕೂ ಬೆಲೆ ಇಲ್ಲ. ಕಬ್ಬಿಗೆ ಒಂದ ಅಲ್ರಿ, ಯಾವ ಬೆಳೆ ಇಲ್ಲ. ಯಾಕೆ ಬೆಲೆ ಇಲ್ಲ ಅಂದ್ರೆ ಎಷ್ಟೋ ಕಷ್ಟಪಟ್ಟಿರ್ತೀವಿ, ಸರ್ಕಾರಿ ಗೊಬ್ಬರ ತಂದು ಹಾಕ್ತಿವಿ, ದಿನಕ್ಕೆ ದಿನ ಔಷಧ ರೇಟ್ ಏರ್ಲಾತೇವ್, ಗೊಬ್ಬರ ರೇಟ್ ಏರಾತೈತಿ. ಆದ್ರೆ ನಾವು ಓದ್ ಮಾರ್ಕೆಟ್ನಾಗ ಇಟ್ಟು ಮಾಲಿಗೆ ಒಟ್ಟ ಬೆಲೆ ಇಲ್ಲ. ಏ ಅಚ್ಚನಯ್ಯ, ಸುಗರ್ ನಯ್ಯ, ಅದನ್ನಯ್ಯ, ಇದನ್ನಯ್ಯ, ಇದನ್ನ ಕತಿ ಹೇಳ್ತಾರ ವಿನ ಅದಕ್ಕೆ ರೇಟ್ ಯಾರು ಮಾಡೋದಿಲ್ಲ. ಒಂದ ಮಾತು ಹೇಳ್ತಾನೆ, ಹೇಳ್ಬೇಕಂದ್ರ ರೀ, ರೈತರದೆಲ್ಲ ದೋಚ್ಕೋತಾರ. ದೊಡ್ಡ ದೊಡ್ಡ ಗೋಡಾವನ್ ಕಟ್ಸ್ಯಾರ, ದೊಡ್ಡ ದೊಡ್ಡ ಶ್ರೀಮಂತರಾಗ್ಯಾರ. ಗೋಡಾವನ್ದಾಗ ಸ್ಟಾಕ್ ಇಡ್ತಾರ. ವರ್ಷ 6 ತಿಂಗಳಾಗನ ಒಟ್ಟು ಓದ್ ಮಾರ್ಕೊಂಡ್ ಬಿಡ್ತಾರ. ಸಿಕ್ಕಾಪಟ್ಟಿ ತುಟ್ಟಿಗೆ ಮಾರ್ತತಿ. ಅವಾಗ ನಾವು ರೈತರು ಕೇಳಿ, 400-500 ರೂಪಾಯಿ ಕೆಜಿ, 200 ರೂಪಾಯಿ ಕೆಜಿ, 3000 8000 ಕತಿ ಕೇಳಿ ಕಿಸಿಂದ ಶಾಕ್ ಆಗಿ ಟೆನ್ಷನ್ ಮಾಡ್ಕೊಳಕತ್ತೀವಿ. ಅಷ್ಟ ಅಲ್ರಿ, ಬ್ಯಾಂಕ್ನಿಗೆ ಹೋಗಿ ಎಪ್ಪ ಅಂದ್ ಕೈ ಮುಗಿದು ಕೈ ಕಾಲು ಬಿದ್ದು ಬ್ಯಾಂಕ್ನಾಗ ಸಾಲ ಮಾಡ್ತೀವಿ. ಸಾಲ ಮಾಡಿದ ಸಾಲಗಾರರು ಕೊಟ್ಟಿರ್ತಾರ, ಒಳ್ಳೇದಕ್ಕ ಕೊಟ್ಟಿರ್ತಾರ ಅವ್ರ. ಆದ್ರೆ ನಮ್ಮ ಬೆಳಿಗ್ಗೆ ಸರಿಯಾದ ಬೆಲೆ ಬರ್ಲಾರ್ದಕ್ಕ ಆ ಸಾಲನ ಮುಟ್ಟುದಿಲ್ಲ. ಹಿಂಗ ಆತ್ಲಾ ದೇವ್ರ, ಆ ರೇಟ್ ಇವಾಗಿದ್ರೆ ನಾವ್ ಹೆಂಗ್ ಮಾಡ್ತಿದ್ದೀವಿ, ಒಟ್ಟು ಸಾಲ ಮುಟ್ಟಿಸ್ತೀನಿ ಅನ್ನೋದು ಟೆನ್ಷನ್ ಮಾಡ್ಕೊಂಡು ರಾತ್ರಿ ಹೋಗಿ ಹುಲ್ಲು ಹಾಕೊಳ್ಳೋದು. ರೈತರ ಬಾಳೆನೇ ಇಷ್ಟ. ಅದಕ್ಕೆಲ್ಲ ರಾಜಕಾರಣಿಗಳಿಗೆ ಹೇಳ್ತೀನಿ, ನನಗೆ ತಿಳಿದಷ್ಟು ಹೇಳ್ತೀನಿ. ರಾಜಕಾರಣಿಗಳ ಯಾರ್ಯಾರದಿರ್ಲ, ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರದಿರ್ಲ, ಒಟ್ಟರು ಬಂದ್ ಕಿಸಿಂದ ಇದಕ್ಕೆ ನಿತ್ತ ಸರಿಯಾದ ರೈತರಿಗೆ ಬೆಲೆ ನಿಗದಿ ಮಾಡ್ಬೇಕ. ಮಾಡ್ಲಿಲ್ಲ ಅಂದ್ರ ಈ ಹೋರಾಟ ಇನ್ನೂ ಹೆಚ್ಚಿಗೆ ಆಕತಿ. ಮನಿಗೆ ಬಂದ ಹೋರಾಟ ಮಾಡ್ಬೇಕಾಕತಿ. ವಿಚಾರ ಮಾಡ್ರಿ. AC ಕಾರ್ನಾಗ ಕೂತ್ ಕಿಸಿಂದ ಸಿಟಿ ಒಳಗೆ ವಿಮಾನದಾಗ ಮಾಲ್ನಾಗ ಕೂತ್ ಮಾತಾಡಿದಂಗಲ್ಲ, ಬರ್ಬೇಕ. ರೈತರ ಬೆವರು ಸುರಿಸಿದ್ ಏನು ಅನ್ನೋದು ಗೊತ್ತಾಗ್ಬೇಕ. ಅಂದಾಗ ನಿಮಗೂ ಅದ್ರದ್ದು ಬೆಲೆ ಗೊತ್ತಾಕತಿ. ಇವತ್ತು ರೋಡ್ ನೋಡ್ರಿ, ಒಂದು ಡಿಸ್ಟಿಕ್ದಿಂದ ಒಂದು ಡಿಸ್ಟಿಕ್ ಹೋಗ್ಬೇಕಾದ್ರೆ ಒಬ್ಬ ಹೊಟ್ಲೆ ಆದ ಹೆಣ್ಮಗಳ ಆ ಊರಿಗೆ ಹೋಗ್ಬೇಕಾದ್ರೆ, ಸಿಟಿ ಸೇರ್ಬೇಕಾದ್ರೆ ದಾರ್ಯಾಗ ದಡಿಕೆಗೆ ಹರಿದು ಬಿಡ್ತಾಳ. ಅಂತ ಪರಿಸ್ಥಿತಿ ರೋಡ್ ಆಗ್ಯಾವ. ಇಂಥ ಪರಿಸ್ಥಿತಿ ಒಳಗೆ ರೈತರು ಹೋರಾಟ ಮಾಡಕತ್ರ ಯಾರು ಕಣ್ ತೆಗದಿಲ್ಲ. ಅಲ್ರಿ, ಒಬ್ಬಕ್ಕೆ ಯಾವಕಿನೋ ಬಂದ್ ಕೇಸಿಂದ ಒಂದು ಗುಂಡೆ ಬಿಚ್ಚಿದ್ರ ಹೊತ್ತೊಂಡುದ್ರಾಗ ವೈರಲ್ ಮಾಡ್ತೀರಿ, ಲಕ್ಷ ಗಟ್ಟಲೆ ಓಡಿಸ್ತೀರಿ. ಮೀಡಿಯಾದವ್ರು ಎಲ್ಲಿದಿರಿ? ಬರ್ರಿ, ರೈತರು ಹೋರಾಟ ಮಾಡಕತ್ತಾರ, ರೈತರು ಹಿಂಗ್ ಮಾಡ್ಲಕತ್ತಾರ ಅಂತ ಅವ್ರ ಕಷ್ಟ ಸುಖಗಳನ್ನ ಓದ್ ನೀವು ಟಿವಿ ಮಾಧ್ಯಮದೊಳಗೆ ಹಂಚ್ರಿ. ಅದನ್ನರೇ ನೋಡ್ಲಿ ರಾಜಕಾರಣಿಗಳ. ಯಾಕೆ ಸುಮ್ಮ ಕೂತಿರಿ? ಎಲ್ಲಾ ಟಿವಿ 9ದವ್ರು ಇರ್ಬೋದು, ಯಾರ್ಯಾರು ಏನೇನೋ